ಹೌದಾ, ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಬಳಿ ಇರುವ ಆರ್ಆರ್ಆರ್ ಗ್ರೌಂಡ್ನಲ್ಲಿ ಇಂದು ನರೇಗಾ ಬಚಾವೋ ಆಂದೋಲನದಡಿ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯ ಮಟ್ಟದ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ, ಡಿಸಿಎಂ ಹಾಗೂ ಸಚಿವ ಸಂಪುಟದ ಕೆಲವು ಸದಸ್ಯರುಗಳು ಭಾಗವಹಿಸಿದ್ರು. ನರೇಗಾ ಬಚಾವೋ ಆಂದೋಲನ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಭಾಗವಹಿಸಿ ಭಾಷಣ ಮಾಡಿದ್ರು. ಆದರೆ ಕಾರ್ಯಕ್ರಮ ಸ್ಥಳದಲ್ಲಿ ಜನರಿಗಿಂತ ಖಾಲಿ ಕುರ್ಚಿಗಳೇ ಹೆಚ್ಚು ಕಾಣಿಸಿಕೊಂಡವು ಎಂಬುದು ಚರ್ಚೆಗೆ ಕಾರಣವಾಗಿದೆ. ಇನ್ನು ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಈ ಮೂರು ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ಒಂದೆಡೆ ಸೇರಿ ಆಂದೋಲನವನ್ನು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಸಿದ್ಧತೆಗಳನ್ನು ಮಾಡಲಾಗಿತ್ತು. ವಿಶಾಲವಾದ ಜಾಗದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿದ್ರು. ಮೂರು ಜಿಲ್ಲೆಗಳಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಾರೆಂದು 60,000 ಕುರ್ಚಿಗಳು ಆಯೋಜನೆ ಮಾಡಿದ್ರು. ಇನ್ನು ವೇದಿಕೆ ಅಲಂಕರಣ, ಧ್ವನಿ ವ್ಯವಸ್ಥೆ, ಬ್ಯಾನರ್ಗಳು, ಊಟದ ವ್ಯವಸ್ಥೆಯನ್ನ ಅದ್ದೂರಿಯಾಗಿ ಮಾಡಿಸಿದ್ರು. ಆದರೆ ಸಭಾಂಗಣದಲ್ಲಿ ನಿರೀಕ್ಷಿತ ಜನಸಾಗರ ಕಾಣಿಸಲಿಲ್ಲ. ಕೆಲವೇ ಸಂಖ್ಯೆಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಮಾತ್ರ ಹಾಜರಿದ್ರು. ಉಳಿದಂತೆ ಸಾಲು ಸಾಲಾಗಿ ಖಾಲಿ ಕುರ್ಚಿಗಳು ಗಮನ ಸೆಳೆದವು. ಮುಖ್ಯಮಂತ್ರಿ ತಮ್ಮ ಭಾಷಣದಲ್ಲಿ ನರೇಗಾ ಯೋಜನೆಯ ಮಹತ್ವ, ಕೇಂದ್ರ ಸರ್ಕಾರದ ವಿರುದ್ಧದ ಆಕ್ಷೇಪಣೆಗಳು ಮತ್ತು ರಾಜ್ಯದ ಬದ್ಧತೆಯನ್ನ ಕುರಿತು ಮಾತನಾಡಿದ್ರು. ಮನ್ರೇಗಾ ಬಚಾವೋ ಎಂಬ ಘೋಷಣೆಗಳ ನಡುವೆಯೂ ಭಾಷಣ ನಡೆಸಿದ್ರು. ಜನಸಮೂಹದ ಪ್ರತಿಕ್ರಿಯೆ ಮಾತ್ರ ಕಡಿಮೆ ಇತ್ತು. ಒಟ್ಟಿನಲ್ಲಿ ಮನ್ರೇಗಾ ರಕ್ಷಣೆಯ ವಿಚಾರ ಚರ್ಚೆಗೆ ಬಂದಿದ್ರು. ಕಾರ್ಯಕ್ರಮದಲ್ಲಿ ಕಂಡ ಖಾಲಿ ಕುರ್ಚಿಗಳೀಗ ಹೆಚ್ಚು ಗಮನ ಸೆಳೆದಿವೆ. ಸೇರಿದ್ದಂತ ಈಗಲೂ ಇರತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಈಗಾಗಲೇ ಅನೇಕ ಜನ ನಮ್ಮ ಮುಖಂಡರುಗಳು ಮಾತನಾಡಿದ್ದಾರೆ. ಅಭಿಯಾನದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದಂಥ KH ಮುನಿಯಪ್ಪನವರಿಗೆ, ಬೈರತಿ ಸುರೇಶ್ ಅವರಿಗೆ ಮತ್ತು ಸುಧಾಕರ್ ಅವರಿಗೆ ಹಾಗೂ ಈ ಮೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಸದಸ್ಯರುಗಳಿಗೆ, MLAಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಬಯಸ್ತಾ ಇದ್ದೇನೆ. ನಾವು ಸ್ವಲ್ಪ ತಡವಾಗಿ ಬಂದು, ಹಾಗಾಗಿ ಈ ಸಭೆ ಪ್ರಾರಂಭ ಆಗೋದು ಕೂಡ ತಡ ಆಯಿತು. ಅದಕ್ಕಾಗಿ ನಮ್ಮೆಲ್ಲರಿಗೆ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ಇಡೀ ದೇಶಾದ್ಯಂತ ಮನ್ರೇಗಾವನ್ನು ಉಳಿಸಿ ಅಭಿಯಾನ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲೂ ಕೂಡ ಇದು ಪ್ರಾರಂಭ ಆಗ್ತಾ ಇದೆ. ಉದ್ದೇಶ ಏನಪ್ಪ ಅಂತಂದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮನ್ರೇಗಾವನ್ನು ರದ್ದು ಮಾಡಿ ಆ ಜಾಗದಲ್ಲಿ ವಿಬಿಜಿ ರಾಮ್ಜಿ ಗ್ರಾಮೀಣ ಕಾಯ್ದೆಯನ್ನು ಜಾರಿ ಮಾಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.